ನಮಸ್ಕಾರ ಗಾಯ್ಸ್. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಹೊಲದಿಂದ. ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆನ್ನೆ ಬಂದಿದ್ನಲ್ಲ ಅಲ್ಲೇ ದನಗಳು ಹೊಡ್ಕೊಂಬಂದಿದ್ದೀನಿ ಗಾಯ್ಸ್. ಸೊ ಪೈಪ್ ಶಾರ್ಟೇಜ್ ಆಗಿತ್ತಲ್ಲ ಮುಂದ್ಗಡೆ ಮೇಲ್ಗಡೆ ಜೋಡ್ಸೋಕ್ಕೆ, ಅದಕ್ಕೆ ಪೈಪ್ ತಗೊಂಡು ಹಂಗೆ ದನಗಳು ಇಟ್ಕೊಂಬಂದೆ. ಮತ್ತೆ ಅಲ್ಲಿ ಮೇಲ್ಗಡೆ ಇಟ್ಕೊಂಡು ಹೋಗೋದು ಅಂತ ಆಗೋದ ಹತ್ರ. ಸೊ ಪೈಪ್ ಜೋಡಿಸ್ಬೇಕು. ಸೊ ಕರೆಂಟು ರಾತ್ರಿ 10 ಗಂಟೆಗೆ ಬರೋದು. ಸೊ ನಾನು ಈಗಲೇ ಜೋಡಿಸ್ಬೇಕು, ಆಮೇಲೆ ಜೋಡ್ಸೋಕ್ಕಾಗಲ್ಲ. ಅದಕ್ಕೆ ಗಾಯ್ಸ್ ಜೋಡಿಸ್ಬೇಕು. ಸೊ ನೋಡಿ ದನಗಳು ಹಿಡ್ಕೊಂಬಂದಿದ್ದೀನಿ, ಪೈಪ್ ತಗೊಂಬಂದಿದ್ದೀನಿ ಒಂದು 6. ಸೊ ಕಟ್ಟಬೇಕು ಎಲ್ಲದನ್ನು ಕಟ್ಟಬೇಕು ಗಾಯ್ಸ್. ಕಟ್ಟೋಣ ಬನ್ನಿ. ಈಗ ದನಗಳು ಬಿಟ್ಬಿಟ್ಟು ಕಾಯಿ ಅಡ್ಡಾಡಕ್ಕೆ ಹೋಗೋಣ. ಕಾಯಿ ಎಲ್ಲೆಲ್ಲಿ ಬಿದ್ದವೆ ನೋಡೋಕೆ ಹೋಗೋಣ ಬನ್ನಿ ಗೈಸ್. ಇಲ್ಲೊಂದು 4 ಕಾಯಿ ಬಿದ್ದಿದೆ ಗಾಯ್ಸ್, ಒಳಗಡೆ ಎಲ್ಲ ಇದೆ. ಸೊ ನೋಡಿ ಇಲ್ಲಿ ಅಲ್ಲೊಂದು ಐತೆ, ಕಾಣ್ತಿದೆ. ಯಾವ ಕಡೆ ತೋರಿಸ್ತೀನಿ, ಝೂಮ್ ಆಗ್ತೀನಿ. ಎಲ್ಲಿ ಗೈಸ್ ಕಾಣ್ತಾ ಇಲ್ಲದು ಕಾಯಿ. ಸೊ ಇಲ್ಲಿ ಕಾಯಿ ಇದ್ದಾವೆ ನೋಡಿ, ಮೇಲ್ಗಡೆ ಹಾಕ್ತೀನಿ. ಇಲ್ಲೊಂದು ಗೈಸ್ ಕಾಯಿ, ಇಲ್ಲೊಂದು 3 ಗೈಸ್ ಅಷ್ಟೇ, 3. ಸೊ ಪ್ಲಸ್ ಇಲ್ಲೊಂದ ತೆಗಿಯೋಣ ಬೆಲೆ ಹರಚ್ಕೊಂಡ್ರೆ ಕಷ್ಟ. ಬನ್ನಿ ಕೈ ಹಾಕೋಣ. ಕಾಯ ಗೈಸ್ 4. 4 ಕೊಬ್ಬರಿ ಅನ್ಸುತ್ತೆ. 4 ಗೈಸ್, 4 ಆಯಿತು ಗೈಸ್. ಒಂದೊಂದಕ್ಕೆ 50 ರೂಪಾಯಿಂದ ಇಷ್ಟು ಆಯಿತು. 4ಕ್ಕೆ ಎಷ್ಟಾಯ್ತು ಗೈಸ್? 200 ರೂಪಾಯಿ ಆಯಿತು ಗೈಸ್. 200 ರೂಪಾಯಿ ಕಾಯಿ ಗಾಯ್ಸ್. ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಇಲ್ಲಿ ಕಟ್ಟೋಣ ಬನ್ನಿ, ಎಲ್ಲರೂ ಕಟ್ಟೋಣ. ಇಲ್ಲಿ ತಂತಿ ಕಟ್ತೀನಿ ಗೈಸ್. ಇಲ್ಲಿ ಮೇವಿದೆಲ್ಲ ತಂತಿ ಕಟ್ತೀನಿ ಇಲ್ಲಿ. ಹೊರಗಿಡ ಒಣಗೋಗ್ತಾ ಇದೆ ಗೈಸ್, ಏನು ಮಾಡೋದು? ತಂತಿ ಕಟ್ತೀನಿ ಗೈಸ್ ಇಲ್ಲಿ. ಇದು ಗೈಸ್ ದನಗಳೆಲ್ಲ ಕಟ್ಟಾಯಿತು. ಸೊ ಇಲ್ಲಿ 3 ಕಟ್ಟಿದ್ದೀನಿ, ಅಲ್ಲಿ 2 ಎತ್ತುಗಳು ಕಟ್ಟಿದ್ದೀನಿ. ಸೊ ಈಗ ಕಾಯಿ ಕಾರ್ಯಾಚರಣೆ ಮಾಡೋಣ ಬನ್ನಿ. ಕಾಯಿ ಕಾರ್ಯಾಚರಣೆ ಆಮೇಲೆ ಪೈಪ್ ಜೋಡಿಸ್ಬೇಕು, ಒಂದು ಜೆಟ್ ಜೋಡಿಸ್ಬೇಕು ಮೇಲ್ಗಡೆ. ಸೊ ಈಗ ಕಾಯಿ ಕಾರ್ಯಾಚರಣೆ ಮಾಡೋಣ ಬನ್ನಿ ಗಾಯ್ಸ್. ಕರೆಂಟ್ ಹೋಯ್ತು ಬೆಳಗ್ಗೆ ಬಂದು ಬೆಳಗ್ಗೆ ಹೋಯ್ತು. ಸೊ ಅದಕ್ಕೆ ಈಗ ಕಾಯಿ ಕಾರ್ಯಾಚರಣೆ ಮಾಡೋಣ ಬನ್ನಿ. ಸೊ ಈ ಕಡೆ ಎಲ್ಲ ನೆಂದಿತ್ತೆ, ಆ ಕಡೆ ಹೋಗೋಣ ಬನ್ನಿ. ಹೋಗ್ತಾ ಇದ್ದೀನಿ ಕಾಯಿ ತೆಗಿಯೋಕ್ಕೆ. ಕಾಯಿ ಎಲ್ಲೆಲ್ಲಿ ಸಿಗುತ್ತೆ ನೋಡ. ಗೈಸ್ ನವಿಲೆಲ್ಲ ತಿಂದೋಗಿದೆ ಅನಿಸುತ್ತೆ ಕಾಳುಗಳನ್ನ, ಗೊತ್ತಿಲ್ಲ. ಆವಾಗಲೇ ಅಲ್ಲಿದ್ದು. ಸೊ ಏನು ಮಾಡಿದ್ದಾವೆ ಅಂತ ಗೊತ್ತಿಲ್ಲ. ನವಿಲು ತಿಂದೋಗಿದ್ದಾವೆ ಎಲ್ಲ ಬಿಟ್ಟಿದ್ದಾವೆ. ಸೊ ಜೆಟ್ಟಾಗಿ ನೀರು ಹಾಕಿದ್ರೆ ಗೈಸ್ ಎಲ್ಲ ಕಾಳೆಲ್ಲ ಅಡಿಗೆ ಹೋಗುತ್ತೆ, ಪ್ರಾಬ್ಲಮ್ ಇರೋಲ್ಲ. ಸೊ ನಂಗೆ ಕಾಳು ಆಗ್ತಾ ಅದೇ ಪ್ರಾಬ್ಲಮ್. ಇದಕ್ಕೆ ಜೋಡಿಸ್ಬೇಕು, ಈ ಕಡೆಯಿಂದ ತೆಗೆದು ಈ ಕಡೆಗೆ. ಬನ್ನಿ ನೋಡೋಣ ಕಾಯಿ ಯಾರು ಬಿದ್ದವೆ ಅಂತ. ಕಾಯಿ
ಯಾವುದು ಬಿದ್ದಿಲ್ಲ ಅನ್ಸುತ್ತೆ ಗೈಸ್, ಗೊತ್ತಿಲ್ಲ, ನೋಡೋಣ ಬನ್ನಿ. ಇಲ್ಲಿ ತನಕ ಹೊಡೆದಿದೆ ಜೊತೆ ನೋಡಿ, ನಿಂದ ಐತೆ. ಒಂದು ಸ್ವಲ್ಪ ಹೈಟ್ ಬಂದಾಗ ಗೊಬ್ಬರ ಚೆಲ್ಬಿಟ್ರೆ ಸಾಕು, ಇದಕ್ಕೆ ಆರಾಮಾಗಿ ಬರುತ್ತೆ ನೇಪರ್, ಟೆನ್ಷನ್ ತೊಗೊಬೇಕಾಗಿಲ್ಲ. ಸೊ ಈಗ ಜೋಳನೇ ಏನಾಗುತ್ತೆ ಅಂತ ಗೊತ್ತಿಲ್ಲ ಗೈಸ್. ಸೊ ಇಲ್ಲಿ 2 ಕಾಯಿ ಬಿದ್ದಾವೆ ನೋಡಿ, ಅಲ್ಲಿ 2 ಕಾಯಿ ಬಿದ್ದಾವೆ, ಈ ಕಡೆ ಎಲ್ಲ ಬಿದ್ದಿಲ್ಲ. ಸೊ 2 ಕಾಯಿನ ಎತ್ತಾಕ್ಬಿಡಕ್ಕೆ ಬನ್ನಿ. ದಪ್ಪ ದಪ್ಪ ಕಾಯಿ, ದಪ್ಪ ಕಾಯಿ ಗೈಸ್, ಮಾಮೂಲಿ ಕಾಯಲ್ಲ, ದಪ್ಪ ಕಾಯಿ. ಇದನ್ನೆಲ್ಲ ಹಾಕ್ತಿದ್ದೀನಿ. ಹಾಕಂದು ಬನ್ನಿ. ಇನ್ನೊಂದು ತಗೊಬರೋಣ. ದೊಡ್ಡ ಮರಗಳು ಗೈಸ್, ದೊಡ್ಡ ಮರಗಳು. ಅಲ್ಲಿಂದ ಫೋರ್ಸಾಗಿ ಎಷ್ಟು ಫೋರ್ಸಾಗಿ ಬೀಳ್ತವೆ ಅಂದರೆ ಹೇಳ್ಬಾರ್ದು, ತಲೆ ಹೋಗ್ಬಿಡುತ್ತೆ ಮನುಷ್ಯಂದು, ಅಷ್ಟು ಫೋರ್ಸಾಗಿ ಬೀಳ್ತವೆ. ಸಿಗ್ತಾನೆ ಇಲ್ಲ, ಜಾರ್ತೈತೆ ಗೈಸ್. ಹಾಂ ಸಿಗ್ತೀಗ, ಸಿಗ್ ಬನ್ನಿ ಹಾಕೋನಲ್ಲಿ. ಕಾಯಿ ತಗೊಂಡು ಹೋಗ್ತಾ ಇದ್ದೀನಿ ಗೈಸ್, ಕಾಯಿ. ಕಾಯಿ 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 ಗಾಯ್ಸ್. ಇನ್ನೊಂದು ಹೊಲ್ದ ಹತ್ರ ಬಂದೆ ಗಾಯ್ಸ್, ಅದಕ್ಕೆ ಕೆಳಗಡೆ ಆನ್ ಮಾಡೋಣ ಅಂತ. ಸೊ ಮೇಲ್ಗಡೆ ಟೊಮೊಟಿಗೆ ನೆನ್ನೆ ಆನ್ ಮಾಡಿದ್ನಲ್ಲ, ಸೊ ಅಡ್ಕೆಗೆ ಆನ್ ಮಾಡೋಣ ಅಂತ ಬಂದೆ. ಸೊ ಬೋರ್ ಆನ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಇವಾಗ. ನಿನ್ನೆ ಆಟ ಆಫ್ ಆಗಿತ್ತನೋ ಹೋಗ್ತಾಯಿದ್ದೀನಿ ಆನ್ ಮಾಡಲಿಕ್ಕೆ ಗಾಯ್ಸ್. ಐ ಗೋಯಿಂಗ್ ಟು ಸ್ಟಾರ್ಟ್ ಆಯ್ತು. ದನಗಳು ಬಿಟ್ಟಿದ್ದಾರೆ ಗಾಯ್ಸ್. ಯಾರೋ ದನಗಳು. ಈಗೆಲ್ಲ ಮೇಸ್ಕೊಂಡು ಕೂತ್ಕೊಂಡ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಗೈಸ್? ನೋಡೋಣ ಬನ್ನಿ ಯಾರೋ ದನಗಳು ಅಂತ. ಗೈಸ್ ಈಗ ಹೊಲದಿಂದ ಹೋಗ್ಬಿಟ್ಟು ಬೋರ್ ಚೆಕ್ ಮಾಡಿಬಿಟ್ಟು ಕರೆಂಟೇ ಕೊಟ್ಟಿಲ್ವಂತ ಇವತ್ತು. ಸೊ ಹಂಗಾಗಿ ದನಗಳು ಕಟ್ಟಕ್ಕೆ ಬಂದಿದ್ದೀನಿ ಗೈಸ್. ಕಟ್ತಾಯಿದ್ದೀನಿ, ಬಿಚ್ಕೊಂತ ಇದ್ದೀನಿ. ಬನ್ನಿ ಬಿಚ್ಚೋಣ ತಂತಿನ. ಕಟ್ಟಿರೋದು ಗೈಸ್. ಸೊ ಎಲ್ಲಿ ಕಟ್ಟೋಣ? ಬದಿ ಕಟ್ಟಂ ಬನ್ನಿ. ಕಡ್ಡಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಬಾ ಅಲ್ಲಿ ಕೈದು ಕಟ್ತೀನಿ, ಬಾ ಬದಿಗೆ ಕಟ್ತೀನಿ ಗೈಸ್. ಬದಿಗೆ ಇವೆಲ್ಲ ಮೇಯ್ತಾ ಇದ್ದಾವೆ, ಕಿತ್ಕೊಂಡು ಮೇಯ್ತಾ ಇದ್ದಾವೆ. ಕಿತ್ಕೊಂಡು ಹಂಗೆ ಅಲ್ಲಿ ಕಟ್ತೀನಿ. ಓಲಿ ಆತ ಇಲ್ಲ. ಅಂಡರ್ ವರ್ಲ್ಡ್ ಅಂದ್ರು ಇಷ್ಟ ಕಣ್ರಿ. ಕುಟ ನಡೀರಿ. ಚೆನ್ನಾಗೈತೆ ಗೈಸ್ ಸಾಂಗು.
ಇತ್ತೀಚಿಗೆ ಫೇಮಸ್ ಆಗ್ಬಿಡ್ತು. ಏನಂತೀರ? ಇಲ್ಲೇ ಕಟ್ತೀನಿ, ಈಗ ಬಾ ಇಲ್ಲೇ ಮೇಯುವಂತೆ, ಅಲ್ಲೇ ಮೇಯ್ತೆ, ಇನ್ನೊಂದ್ಸಲ ಕಟ್ ಹೋಗೋಣ. ಗೈಸಿಗೆ ಕಟ್ಟಬೇಕು. ಗೈಸ್ ಎಲ್ಲ ಕಟ್ಟಾಯ್ತು ಗೈಸ್. ಇನ್ನೊಂದು ಸ್ವಲ್ಪ ಲೂಸ್ ಕಟ್ಟಬೇಕಾಗಿತ್ತು ಇದನ್ನ. ಸೊ ಕಟ್ಟೋಣ ಬನ್ನಿ. ಟೈಟ್ ಆಯಿತು, ಲೂಸ್ ಕಟ್ತಾ ಇದ್ದೀನಿ. ಗೈಸ್ ಕಟ್ಟಾಯಿತು. ಸೊ ಇವಾಗ ಬನ್ನಿ, ಇದರ ಕತೆ ಐತೆ. ಶಿಟ್. ಓ ಸರಿ, ರೆಡಿ ಆಯಿತು. ಮೇಯ್ತಾ ಎಲ್ಲ ಕಿತ್ಕೊಂಡು ಹೋಗಿ ಬನ್ನಿ ಗೈಸ್, ಹೋಗೋಣ ಮನೆಗೆ. ಗಾಯ್ಸ್ ಅಲ್ಲಿಂದ ತೋಟಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಕರೆಂಟ್ ಅದು ಬರ್ದದೆ, ಕರೆಂಟ್ ಹೋಗಿ ಬಂದು ಮಾಡ್ತು. ಸೊ ಅದಕ್ಕೆ ನಾನೀಗ ಹೊಲ್ದ ಹತ್ರ ಬಂದಿದ್ದೀನಿ, ದನಗಳು ಹಿಡ್ಕೊಂಡು ಹೋಗಕ್ಕೆ ಮನೆಗೆ. ಸೊ ನೋಡ್ತವೆ ನೋಡಿ. ಸೊ ಹಿಡ್ಕೊಂಡು ಜಟ್ಟು ಜೋಡಿಸಿ ಆಮೇಲೆ ಹಿಡ್ಕೊಂಡು ಹೋಗ್ಬೇಕು ಗೈಸ್, ಅದೇ ಇರೋದು ಈಗ. ಜಟ್ ಜೋಡಿಸ್ಬಿಟ್ಟು ಹಿಡ್ಕೊಂಡು ಹೋಗ್ಬೇಕು. ಕಾಯಿಗಳೆಲ್ಲ ಬಿದ್ದವೆ, ನೋಡೋಣ ಬನ್ನಿ. ಮಳೆ ಬರೋಂಗೆ ಐತೆ ಗಾಯ್ಸ್, ಬಟ್ ಮಳೆ ಬರಲ್ಲ ಗೈಸ್. ಮಳೆ ಒಂದೇ ಬರಲ್ಲ, ಮಳೆ ಬರೋಂಗಾಗುತ್ತೆ, ಬರೋದೇ ಇಲ್ಲ. ಏನು ಮಾಡೋಣ ಹೇಳಿ, ಬರೋಂಗಾಗುತ್ತೆ, ಬರಲ್ಲ ಮಳೆ. ನೋಡಿ ಇದೊಂದು ಕಾಯಿ ಬಿದ್ದಿದೆ, ಕಾಯಿ ತಗೊಂಡು ಹಾಕೊಂಬನ್ನಿ. ಇದು ಸೊ ಜೋಡಿಸ್ಬೇಕು ಗೈಸ್, ಪೈಪೆಲ್ಲ ತಂದಿರೋದು. ಸೊ ಜೋಡಿಸ್ಬಿಟ್ಟು ಸಿಗೋಣ ಗೈಸ್. ಮಳೆ ಬರ್ತೈತೆ ಗೈಸ್, ಸೋನೆ ಬಂತು, ಸೋನೆ ಬರ್ತೈತೆ ಮಳೆ ನೋಡಿ. ಮಳೆ ಬರ್ತೈತೆ, ಕಾಣ್ತಾ ಇದೆಯಾ? ಹೊನಿತಾ ಇರೋದು ನೋಡಿ, ಆ ಕಡೆ ಎಲ್ಲ ಬರ್ತಾಯಿದೆ, ಬಟ್ ಜ್ವರ ಬರ್ತಾಯಿಲ್ಲ ಗೈಸ್, ಅದು ಒಂದೇ. ಹಾಂ ನೋಡಿ, ಮತ್ತೆ ಈ ಕಡೆ ಕಾಣುತ್ತೆ ನೋಡಿ, ಬರ್ತಾ ಇರೋದು ಬರ್ತಾ ಇಲ್ಲ ಗೈಸ್. ಮಳೆ ಸೋನೆ ಬರ್ತೈತೆ ಅಷ್ಟೆ. ಏನು ಮಾಡೋದು ಇಲ್ಲಿ, ಜಟ್ಟು ಒಂದು 3 ಜಟ್ಟು ಜೋಡಿಸಿದ್ದೀನಿ, ಈಗ ಮುಂದಕ್ಕೆ ಜೋಡಿಸ್ಬೇಕಾಗಿತ್ತು. ಸೊ ಮಳೆ ಬಂತು, ಮಳೆ ಬರ್ತಾ ಇದೆ. ಸೊ ಏನು ಮಾಡೋದು ಹೇಳಿ ಗಾಯ್ಸ್, ಮಳೆ ಗಾಯ್ಸ್, ಮಳೆ ಹೋಯ್ತು ಸೋನೆ. ಮಳೆ ಗೈಸ್, ಸೋನೆ ಥರ ಬರ್ತಾಯಿದೆ ಅಷ್ಟೇ ಗೈಸನೇ. ಜೋರಾಗಿ ಏನು ಬರ್ತಾಯಿಲ್ಲ, ನಿಧಾನಕ್ಕೆ ಬರ್ತೈತೆ, ಈ ಥರ ಬರಬೇಕು ಅಷ್ಟೇ. ಬರೀ ಕಾಯಿ ಬಿದ್ದೈತೆ ನೋಡಿ, ಇಲ್ಲ ಒಂದು 3 ಕಾಯಿ ಬಿದ್ದಾವೆ. ಹೋಮ್ವರ್ಗ ಕಾಯಿಗಳು ಕಾಣಿಸ್ತಿದೆ ಗೈಸ್, ಕಾಣಿಸ್ತಿದೆ. ಅಲ್ಲೊಂದು ಕಾಯಿ ಬಿದ್ದೈತೆ ಕಾಣಿಸ್ತಾ ಇದೆಯಾ? 2 ಬಿದ್ದಾವೆ ನೋಡಿ, ಅಲ್ಲಿ ಮುಂದೆ ಒಂದು, ಹಿಂದೆ ಒಂದು, ಇಲ್ಲಿ 3 ಬಿದ್ದಾವೆ ಟೋಟಲ್ 4. ಹಾಂ ಇಲ್ಲಿ 3, ಅಲ್ಲಿ 2, 5, 4 ಅಲ್ಲ, 5 ಕಾಯಿ ಬಿದ್ದಾವೆ ಗಾಯ್ಸ್, 4 ಅಲ್ಲ. ಇಲ್ಲೊಂದು ಸಣ್ಣದೊಂದು 6, ಟೋಟಲ್ 6 ಕಾಯಿ ಬಿದ್ದಾವೆ. ದನಗಳು ನೋಡಿ ಅಲ್ಲಿದ್ದಾಗ ಹೊಡ್ಕೊಂಡು ಹೋಗ್ಬೇಕು, ಜೋಡಿಸ್ಬಿಟ್ಟು. ಜೋಡಿಸ್ಬೇಕು ಗಾಯ್ಸ್, ಜಟ್ ಜೋರಾಗಿ ಬಂದಿರೋ ನಾನು ಗಾಯ್ಸ್ ಹಂಗೆ ಬಿಟ್ಟು ಒಗಾಸ ಹೋಗ್ತಿದ್ದೆ, ಒಗಾಸಲ್ಲ ಹಂಗೆ ಬಿಟ್ಟು ಹೋಗ್ತಿದ್ದೆ ಅಷ್ಟೆ.
ಜೋರಾಗಿ ಮಳೆ ಬಂದು ಬಟ್ ಇದು ಕಮ್ಮಿ ಮಳೆ ಬಂತ, ಹಂಗಾಗಿ ಕಮ್ಮಿ ಮಳೆ ಬಂತು, ಅದಕ್ಕೆ ಜೋರ ಬರೋದು. ಆ ಕಡೆ ಎಲ್ಲ ಜೋರ ಬಂತು ಗೈಸ್. ಅಲ್ಲಿ ಗುಡ್ಡ ಎಲ್ಲ ಕಾಣ್ತದೆ, ಗುಡ್ಡ ಕಾಣ್ತದೆ ಅನಿಸುತ್ತೆ. ಸೊ ಆ ಕಡೆ ಎಲ್ಲ ಝೂಮ್ ಆಗಿ ಕಾಣುತ್ತಾ. ಅದು ಗುಡ್ಡ ಕಾಣ್ತಾ ಇದೆ ಗೈಸ್. ಅಲ್ಲಿ ಮಳೆ ಬರ್ತಾ ಇದೆ, ಅಲ್ಲಿಂದ ಈ ಕಡೆ ಬರ್ತಾ ಇರೋದು ಮಳೆ. ನೋಡಿ ಎತ್ತುಗಳೆಲ್ಲ ನಿಂತಾವೆ, ಹಸುಗಳೆಲ್ಲ. ಸೊ ಅಲ್ಲಿಂದ ಮಳೆ ಬರ್ತಾ ಇರೋದು, ಗುಡ್ಡ ಕಾಣ್ತಾ ಇದೆ, ಅದರಿಂದ ಗುಡ್ಡಗಳು. ಸೊ ಈಗ ದೊಡ್ಡ ಹನಿತಾ ಇದೆ, ಹನಿ ಬಿಟ್ಟ ಮೇಲೆ ಜೋಡಿಸ್ಬೇಕು ಗಾಯ್ಸ್. ಈ ಮಳೆ ಬಂದ್ಬಿಟ್ರಂತೂ ಜೋರಾಗರ ಬರಲ್ಲ, ಇಲ್ಲ ಬಂದು ಹೋಗೋದಿಲ್ಲ. ಒಂದ್ಸಲ ಗೊತ್ತನೇ ತೋಟ ಅಂತ ಅನ್ಕೊಂಡು ಹೋಗ್ರಿ, ಏನು ಮಾಡೋದು. ಸ್ವಲ್ಪ ಕಮ್ಮಿ ಆಯಿತು, ಜಾಸ್ತಿ ಹೋದ ಸ್ವಲ್ಪ ಕಮ್ಮಿ ಆಯಿತು. ಸೊ ಹೋಗೋಣ ಬನ್ನಿ, ಜೆಟ್ ಜೋಡ್ಸೋದು ಕೈ ಕಳ್ಕೊಂಡು. ಕಮ್ಮಿ ಆಯಿತಾ? ಹೌದು ಗೈಸ್, ಕಮ್ಮಿ ಆಯಿತು. ಸೊ ಹೋಗೊಂಬರ್ರಿ, ಕೈ ಕಳ್ಕೊಂಬರ್ರಿ. ಇದು ನೆಟ್ಟಗೆ ಮಾಡೋಣ ಬಂದ. ಈಗ ಪೈಪ್ ಎಳ್ಕೊಂಬರೋಣ ಬನ್ನಿ. ಪೈಪ್ ಎಳ್ಕೊಂಬರಕ್ಕೆ ಹೋಗ್ತಾ ಇದ್ವಿ. ಮಳೆ ಅಷ್ಟೊಂದು ತೇವಾಂಶ ಬಂದಿಲ್ಲ, ಸುಮ್ಮನೆ ಬರಬೇಕು, ಬಂದೈತೆ ಅಷ್ಟೇ. ಇಲ್ಲ ಬಟ್ಟೆ ನೆನೆಸೋಕು, ಇಲ್ಲ ಮೇಲ್ಗಡೆ ಹಂಗೆ ರಾಗಿ ನೆನೆಸೋದು. ರಾಗಿ ಒಂಚೂರು ಇದಾಗ್ತವೆ ವಯಸ್ಸು, ಮೇಲಕ್ಕೆ ಬರ್ತವೆ. ಒಂದು ಸ್ವಲ್ಪ ಹನಿ ಬಂದೈತಲ್ಲ, ಮಳೆ ಹನಿ, ರಾಗಿ ಮೇಲಕ್ಕೆ ಬಂತವೆ. ಇದು ನೋಡಿ, ಅಂದಿರೋದು ಇಷ್ಟೇ, ಅಂದಿರೋದು ಕಾಣಿಸ್ತಾ ಇದೆಯಾ? ಇಷ್ಟೇ ಮಳೆ ಬಂದಿರೋ, ಜಾಸ್ತಿ ಬಂದಿಲ್ಲ. ಆಯ್ತು ಗೈಸ್, ಮಳೆ ಬರ್ತಾ ಇಲ್ಲ ಜಾಸ್ತಿ. ಸಿಗುವ ಗೈಸ್, ಜೆಟ್ ಜೋಡ್ಸಾಯ್ತು ಗೈಸ್. ನೋಡಿ, ಎಂಡಿಂದ ಅಲ್ಲಿವರೆಗೂ. ಸೊ ಈಗ ಬನ್ನಿ, ಕಾಯಿ ತಗೊಂಡು ಹೋಗೋಣ. ಇಲ್ಲಿ ಒಂದು ಕಾಯಿ, ಇಲ್ಲೊಂದು ಕಾಯಿ, ಇದೊಂದು ಜೆಟ್ ಇಟ್ಟಿದ್ದೀನಿ, ಹಿಂಗಿದೆ. ಕಾಯಿ ಹಾಕಕ್ಕೆ ಹೋಗ್ತಾ ಇದ್ದೀವಿ. ಮಳೆ ಬಿಡ್ತು ನೋಡಿ, ಮಣ್ಣೆಲ್ಲ ಹೆಂಗಾಗಿದೆ. ಮತ್ತೆ ಕಾಯಿ ತಗೊಂಬರೋಣ. ಇಲ್ಲೊಂದು ಇದೆ ನೋಡಿ, 3. ಒಂದು ಕಾಯಿ. ಸೊ ಕಾಯಿ ಹಾಕ್ಬಿಟ್ಟು ಸಿಗ್ತೀನಿ ಗೈಸ್. ದನಗಳು ಕಟ್ಕೊಂಡಾಯಿತು. ಸೊ ಈಗ ಹೋಗ್ಬೇಕು ಮನೆಗೆ. ಸಣ್ಣ ರೈಸ್ ಆಗಿದ್ದಾನೆ, ಸಣ್ಣ ಕಾಣ್ತಾ ಇದ್ದಾನೆ. ಇಷ್ಟು ತನಕ ಮೋಡ ಆಗಿತ್ತು, ಈಗಲೂ ಮೋಡ ಆಗಿದೆ ನೋಡಿ. ತಲೆ ಮೇಲೆ ಮಳೆ ಇದೆ, ಮತ್ತೆ ಬಂತು ಮಳೆ ಆ ಕಡೆಯಿಂದ. ಸೊ ಏನು ಮಾಡೋದು ಗೈಸ್, ನೋಡಿ ಬರ್ತೈತೆ ಮತ್ತೆ ಮಳೆ ಆ ಕಡೆಯಿಂದ. ಝೂಮ್ ಆಗ್ತೀನಿ ನೋಡಿ, ಕಾಣ್ತಾ ಇದೆಯಾ? ಮಳೆ ಆ ಕಡೆಯಿಂದ ಮತ್ತೆ ಬರ್ತೈತೆ ಈ ಕಡೆ ನೋಡಿ, ಹಂಗೆ ಬರ್ತಾ ಇರೋದು. ಸೊ ಈಗ ದನಗಳು ಕಟ್ಕೊಂಡು ಹೊರಡಬೇಕು ಅಂತಿದ್ದೆ. ಸೊ ಬನ್ನಿ ಅಲ್ಲಿಗೆ ಹೋಗೋಣ ಪಟ್ಟಂತ ಹುಡ್ಕೊಂಡು.
ಸಿಗ್ತೀನಿ ಮನೆಗೆ ಹೋಗ್ಬಿಟ್ಟು. ಮತ್ತೆ ಮಳೆ ಗಾಯ್ಸ್, ಮತ್ತೆ ಮಳೆ ಚೆನ್ನಾಗಿ ಕಾಣ್ತೈತೆ ನೋಡಿ. ಮತ್ತೆ ಮಳೆ ಗಾಯ್ಸ್, ಏನು ಮಾಡೋದು ಗಾಯ್ಸ್, ಶಿಟ್ ಮತ್ತೆ ಮಳೆ ಬಂತು. ಸೊ ಮನೆಗೆ ಹೋಗ್ಬೇಕಂತಿದ್ರು ಹಿಂಗೆ ಆಗೋದು. ಮತ್ತೆ ಮಳೆ ಬಂತು, ಏನು ಮಾಡೋದು ನೋಡಿ, ಗೊತ್ತಾಯ್ತು ಪೂರ್ತಿ. ಪೂರ್ತಿ ಮಳೆ ಗಾಯ್ಸ್, ಶಿಟ್. ಮರದಲ್ಲಿ ನಿಂತ್ಕೊಂಡಿದ್ದೀನಿ, ಹೊಡೆಯಲ್ಲಿ ನೋಡಿ ಹೆಂಗೆ ಕಾಣ್ತಾ ಇದೆ. ಬಿಸಿಲಿಗೆ ಹೊತ್ತು ಮಳೆ ಬರ್ತಾ ಇರೋದು.